ಲಾಗ್ಸ್ ಯಾಕೆ ಆಗ್ತಿಲ್ಲ, ರೀಲ್ಸ್ ಯಾಕೆ ಮಾಡ್ತಿಲ್ಲ ಅನ್ನೋದಕ್ಕೆ ರೀಸನ್ ಇದೇನೆ. ಬೆಳಗ್ಗೆ ಆದರೆ ಹೊಲ, ಸಂಜೆ ಆದರೆ ಹೊಲ. ಈಗ ಕರೆಕ್ಟಾಗಿ 3 ಗಂಟೆ ಆಗಿದೆ ನೋಡಿ. ಇವಾಗ ಬಂದು ಎಲ್ಲದನ್ನು ಈ ಸತಿ ನಾವು ಹಳೇ ಡ್ರಿಪ್ನೇ ಎಳ್ದಿರೋದ್ರಿಂದ ಫುಲ್ಲು ಲಾಕಾಗಿ ನೀರೇ ಹೋಗ್ತಿಲ್ಲ. ಹಾಗಾಗಿ ಇದು ಥ್ರೆಡ್ ರಿಮೂವರು, ಇದರಿಂದ ಚುಚ್ಚಿ ನೋಡಿ, ಇಲ್ಲಿ ಇದರಲ್ಲಿ ನೀರು ಹೋಗಿಲ್ಲ, ಚುಚ್ಚಿಬಿಡೋದು, ನೀರು ಬರೋಂಗೆ ಮಾಡೋದು, ಇದೇ ಕೆಲಸ ಆಗೋಗಿದೆ. ಹೊಸ ಡ್ರಿಪ್ ಹೇಳಿದ್ರೆ ಈ ಟೆನ್ಷನ್ ಇರಲ್ಲ. ಡ್ರಿಪ್ ಹಳವಾಗಿರೋದ್ರಿಂದ ಈ ರೇಂಜಿಗೆ ಚುಚ್ಕೊಚ್ಚಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಕವರ್ ಎಳ್ದಿಲ್ಲ, ಕಡೆ ನೋಡಿ ಯಾವ ರೇಂಜಿಗಾಗಿದೆ ಅಂತೇಳಿ. ಈ ಬಿಸಿಲಲ್ಲಿ ಕ್ಯಾಮ್ರಾ ಕೂಡ ಅಷ್ಟು ಕ್ಲಾರಿಟಿಯಾಗಿ ಬರೋಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ಟೊಮೊಟೊಗಂತೂ ನಾನು ಹೋಗಿರೋ ಸಸಿನ ನಟ್ಟಿದ್ದೀನಿ ಅಂದರೆ 8,000 ಟೊಮೊಟೊ ಸಸಿಗೆ 2,000 ಮತ್ತು ಎಕ್ಸ್ಟ್ರಾ ಸಸಿಗಳನ್ನ ನಟ್ಟಿದ್ದೀನಿ. ಇಷ್ಟು ಕಿತ್ಕೊಂಡು ಬಂದೆ. ಇವಾಗ ಇನ್ನಲ್ಲಿ ತನಕ ಕಿತ್ತು ಈ ಹೊಲಕ್ಕೆ ಹೋಗಬೇಕು. ಹಾಗಾಗಿನೇ ವೀಡಿಯೋಸ್ನ ಮಾಡ್ತಿಲ್ಲ ಫ್ರೆಂಡ್ಸ್, ಇಲ್ಲಾಂದಿದ್ರೆ ರೆಗ್ಯುಲರಾಗಿ ವೀಡಿಯೋನ ಹಾಕ್ತಿದ್ದೆ. ರೈತರಾಗಿರೋರಿಗೆ ಗೊತ್ತು, ಆದ್ರೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮಾಡಿ ಅಂತ ಹೇಳೋರು ತುಂಬ ಜನ ಆಗಿಬಿಟ್ಟಿದ್ದೀರ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ. ಬಿಸಿಲಲ್ಲಿ ಮನೇಲಿರೋದು, 3 ಗಂಟೆ ಹಂಗೆ ಹೊಲಕ್ಕೆ ಬಂದು ಕೆಲಸ ಮಾಡೋದು. ಬೆಳಗ್ಗೆ 6 ಗಂಟೆಗೆ ಬಂದು ಇವತ್ತು ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲ ಹೋಗಿರೋಂತಹ ಜಾಗಕ್ಕೆ ಟೊಮೆಟೊ ಸಸಿಗಳನ್ನೆಲ್ಲ ಮತ್ತೆ ನಾಟಿ ಮಾಡಿ ನೆಟ್ಟು ಹೋಗಿದ್ದೆ. ಇವಾಗ ನಟ್ಬಿಟ್ಟೆ ಅಂತ ಹಂಗೆ ಹೋದರೆ ಸರಿ ಹೋಗಲ್ಲ. ಅದಕ್ಕೆ ನೀರು ಅದು ಯಾಕೆ ಒಣಗ್ತಿದ್ದಾವೆ ಅಂತ ಒಂದು ರೌಂಡ್ ನೋಡಿದ್ರೆ ನೀರು ಹೋಗ್ತಿರಲಿಲ್ಲ. ಸೊ ಹಾಗಾಗಿ ನಟ್ಬಿಟ್ಬಿಟ್ರೆ ಬಿಸಿಲಿಗೆಲ್ಲ ರೋಸ್ಟ್ ಆಗ್ತವೆ ಅಂತೇಳಿ ಇಷ್ಟೋ ತನಕ ಸುಮ್ಮನೆ ಅಡುಗೆ ಮಾಡಿಕೊಂಡು ಊಟ ಮಾಡಿ ಈಗ ಬಂದಿದ್ದೀನಿ ಫ್ರೆಂಡ್ಸ್. ಈಗ ಈ ಕೆಲಸನೆಲ್ಲ ಮುಗಿಸ್ಕೊಂಡು ಹೋಗಬೇಕು. ಮನೆಗೆ ಲಾಕ್ ಹಾಕಿಲ್ಲ, ಹಾಗೆ ಡೋರ್ ಹಾಕ್ಕೊಂಡು ಬಂದಿದ್ದೀನಿ. ನಾನು ಚುಚ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ಇದು ಕೀಳಿಲ್ಲ ಅಂದರೆ ಇಲ್ಲಿರೋ ಸಸಿಗಳು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಇಷ್ಟೇ ಅಲ್ವಾ, ಕಿತ್ಬಿಡೋಣ. ಆಮೇಲೆ ಕಳೆನಾಶ ಕೊಡಬೇಕಾದ್ರೆ ಎಲ್ಲದಕ್ಕೂ ಸೇರಿಸಿ ಹೊಡೆದ್ರೆ ಇರೋವಂಥ ಸಸಿಗಳು ಕೂಡ ಹೋಗ್ತವೆ ಅಂತೇಳಿ ಕೀಳ್ತಾ ಇದ್ದೀನಿ. ನಿಮ್ಮೂರಲ್ಲಿ ಹೇಗಿದೆ ಬಿಸಿಲು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನಿಮ್ಮೂರಲ್ಲೂ ಬೆಳೆಗಳೆಲ್ಲ ಹೀಗೆ ಆಗಿದಾವ ಅಥವಾ ಚೆನ್ನಾಗಿ ಬಂದಿದೆಯಾ ಅಂಥೇಳಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಕೆಲಸ ತುಂಬ ಆಗಿದೆ, ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ರೀಲ್ಸೇ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಲಾಗ್ಸ್ ತುಂಬ ಅಂದರೆ ತುಂಬಾ ಕಷ್ಟ ಆಗೋಗಿದೆ. ಸೂರ್ಯನು ಟಾಟಾ ಮಾಡಿ ಹೋಗಾಯಿತು, ಆಲ್ರೆಡಿ ಚಂದ್ರ ಬಂದಾಯಿತು. ಇನ್ನು ಹೊಲ್ದ ಹತ್ರನೇ ಇದ್ದೀನಿ ನೋಡಿ. ಈಗ ಕರೆಕ್ಟಾಗಿ ಟೈಮು 6:50 ಆಗೈತೆ ನೋಡಿ. ಇನ್ನೂ ಹೊಲ್ದ ಹತ್ರನೇ ಇದ್ದೀನಿ. ಹೀಗೆ ರೈತರ ಜೀವನ. ಯಾಕೆ ವೀಡಿಯೋಸ್ ಹಾಕ್ತೀನಿ ಅಂತೇಳಿ ಯಾಕೆ ಸ್ಕಿಪ್ ಮಾಡ್ತೀರಾ ಅಂತೆಲ್ಲ ಕೇಳೋರಿಗೆ ರೀಸನ್ ಗೊತ್ತಾಯಿತು ಅಂತ ಅಂದ್ಕೋತೀನಿ. ಇವಾಗ ನಾನು ಮನೆಗೆ ಹೋಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಸ್ವಲ್ಪ ರೆಸ್ಟ್ ಮಾಡಿ ಯಾವ ಗ್ಯಾಪಲ್ಲಿ ನಾನು ಎಡಿಟಿಂಗ್ ಮಾಡಲಿ, ಯಾವ ಗ್ಯಾಪಲ್ಲಿ ವೀಡಿಯೋಗಳನ್ನ ಶೂಟ್ ಮಾಡಿಕೊಳ್ಳಿ. ನಾವು ಕೆಲಸ ಮಾಡಬೇಕಾದ್ರೆ ಮೊಬೈಲ್ ತೆಗೆದು ವೀಡಿಯೋನ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ನಮಗಿರಲ್ಲ. ಕೆಲಸ ಆದರೆ ಸಾಕಪ್ಪ ಅನ್ನೋಂಗೆ ಆಗಿರುತ್ತೆ. ಪರವಾಗಿಲ್ಲ, ವೀಡಿಯೋ ಮಾಡಿಕೊಂಡೇ ಕೆಲಸ ಮಾಡೋಣ ಅಂದರೆ ಏನೋ ಒಂದು ಮೇಯ್ನ್ ಏನೋ ಮಾಡ್ತಿರ್ತೀವಿ, ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತೊಗೋಬೇಕು ಅಂತ ಅನಿಸುತ್ತೆ.
ಅದನ್ನು ಮರೆತುಬಿಡ್ತೀವಿ. ಮಾಮೂಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ವೀಡಿಯೋನ ತಗೊಂಡಿರ್ತೀವಿ. ಮೈನ್ ಬೇಕಾಗಿರೋ ವೀಡಿಯೋಸ್ನೇ ಮಾಡ್ಕೊಳ್ಳೋಲ್ಲ. ಅದನ್ನೇನು ರೆಗ್ಯುಲರಾಗಿ ಹಾಕೋ ವೀಡಿಯೋನೇ ಡೈಲಿ ಅದನ್ನೇ ಹಾಕಿದ್ರೆ ಯಾರು ನೋಡ್ತಾರೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ವೀಡಿಯೋನ ಹಾಕ್ತಾ ಇಲ್ಲ ಅಷ್ಟೇ. ನೋಡಿ ಇಲ್ಲಿ ನಮ್ದು ಇನ್ನೂ ಮೆಣಸಿನ ಬಳ್ಳಿ ಕಟ್ಟಿಲ್ಲ. ಮೆಣಸು ಕುಯ್ದಿದ್ದೀನಿ ಅಷ್ಟೇ, ಕುಯ್ದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೂ ಮಾರಿಲ್ಲ ಕೂಡ. ತೋಟ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ. ಮೆಣಸನ್ನ ಕಟ್ಟಬೇಕು, ತೋಟಕ್ಕೆ ನೀಟಾಗಿ ನೀರು ಹಾಯಿಸಿ ಬೇಸಾಯನ ಓಡಿಸ್ಬೇಕು. ಮಳೆ ಬರೋ ತನಕ ಬೇಸಾಯನ ಓಡಿಸ್ಲೇಬಾರ್ದು ಅಂತೇಳಿ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀವಿ. ಈ ಪರಿಸ್ಥಿತಿಲಿ ಇದೆ ನನ್ನ ತೋಟ. ಡ್ರಿಪ್ನೆಲ್ಲ ಎತ್ತಿಸಿದ್ವಿ, ಹಾಗಾಗಿ ಹೆಂಗಾದರೂ ಹೋಗಲಿ ಮೊದಲು ತೋಟಕ್ಕೆ ನೀರು ಹೋಗಲಿ ಅಂತ ಹಾಗೆ ಆನ್ ಮಾಡಿದ್ದೀನಿ. ನಾಳೆ ಬಂದು ಮೊದಲು ಸ್ವಲ್ಪ ಡ್ರಿಪ್ನ ಸರಿ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ತೋಟಕ್ಕೆ ನೀರು ಬಿಡೋದು. ಇದ್ರೊಳಗಡೆ ಏಲಕ್ಕಿನ ಕೂರಿಸಿದ್ವಿ. ಈ ರೇಂಜಿಗೆ ತೋಟ ಇಟ್ಕೊಂಡ್ರೆ ಏಲಕ್ಕಿ ಎಲ್ಲಿ ಬರುತ್ತೆ, ಮೆಣಸು ಎಲ್ಲಿ ಬರುತ್ತೆ ಅಲ್ವಾ? ನನಗೇ ಅನಿಸುತ್ತೆ, ಬೇರೆಯವ್ರು ಕಮೆಂಟ್ ಹಾಕೋಕ್ಕಿಂತ ಮುಂಚೆನೇ ಹೇಳಿದ್ದೀನಿ ಅನಿಸುತ್ತೆ ನನಗೇ. ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿ ಯಾವುದೇ ಡಿಸಿಷನ್ನ ತೊಗೋಬೇಕು ಅಂದರೂ ಅದು ನನ್ನ ಗಂಡನೇ ಆಗಿರೋದ್ರಿಂದ ನಮ್ಮ ಕೈಯಲ್ಲಿ ಏನು ಕೆಲಸ ಆಗುತ್ತೆ ಅದನ್ನು ಮಾಡ್ಕೊಂಡಿರೋದು ಅಷ್ಟೇ ನಮ್ಮ ಕೆಲಸ. ನೋಡಿ ಇಲ್ಲಿ ಕೋಲ್ ಕಾಣ್ತಾ ಇದ್ದಾವಲ್ಲ, ಫುಲ್ಲು ಅಲ್ಲೆಲ್ಲ ಏಲಕ್ಕಿ ಇದ್ದಿದ್ದು. ಆ ಏಲಕ್ಕಿಗಳು ಅರ್ಧ ಹೋಗಿದ್ದಾವೆ, ಅರ್ಧ ಎಲ್ಲ ಮುಕ್ಕಾಲು ಹೋಗಿದ್ದಾವೆ, ಕಾಲು ಭಾಗ ಇದ್ದಾವೆ. ನೋಡೋಣ, ಮೊದಲು ಒಂದು ರೌಂಡ್ ಒಂದು ಕಡೆ ಮಾತ್ರ ಓಡ್ಸೋಕೆ ಹೋಗೋದು. ಒಂದು ಕಡೆ ಬೇಸಾಯನ ಓಡಿಸಿದ್ರೆ ಇರೋ ಅಂಥ ಏಲಕ್ಕಿಗಳಿಗೆ ಸ್ವಲ್ಪ ಮಣ್ಣೆಲ್ಲ ಎತ್ತಾಕ್ಕೊಂಡು ಒಂದು ರೇಂಜಿಗೆ ಮೇಂಟೈನ್ ಮಾಡ್ಬೋದು. ನನಗೆ ಆಸಕ್ತಿ ಇದೆ, ಆದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಫುಲ್ ಕಲಸಿ ಬೇಸಾಯ ಹೊಡೆದೋರೆ ನಮ್ಮನೆಯವರು. ಬೇಡ ಅಂಥೇಳಿ ನೋಡ್ಬೇಕು ಏನು ಮಾಡ್ತಾರೆ ಅಂಥೇಳಿ. ನಾನು ಹೀಗೆ ವೀಡಿಯೋ ಶೂಟ್ ಮಾಡ್ಕೊತಾ ಹೋದರೆ ಹೀಗೆ ನೋಡೋ ಜನ ಜಾಸ್ತಿ, ಹಾಗಾಗಿ ವೀಡಿಯೋನ ಶೂಟ್ ಮಾಡೋದಿಲ್ಲ. ಹಿಡ್ಕೊಂಡ್ರು ಮಾತಾಡೋಲ್ಲ, ಸುಮ್ಮನೆ ಸೈಲೆಂಟ್ ಹೋಗ್ಬಿಡೋದು. ಮನೆಗೆ ಹೋಗಿ ಕಂಟಿನ್ಯೂ ಮಾಡೋಣ. ಟೀನ ಕುಡಿದು ಡಿಂಪು ಜೊತೆ ಮಾತಾಡಿ ಇವಾಗ ಕೂತಿದ್ದೀನಿ. ಅಡುಗೆ ಮಾಡಬೇಕು. ಹೇಳಿದ್ನಲ್ವ ಫ್ರೆಂಡ್ಸ್, ಇಷ್ಟು ಕೆಲಸಗಳಿರ್ತವೆ. ಹಾಗಾಗಿ ಇಷ್ಟಲ್ಲ, ವೀಡಿಯೋನ ಮಾಡಿಕೊಂಡ್ರೆ ತುಂಬ ಕೆಲಸಗಳಿರ್ತವೆ. ಅದೇ ವೀಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ, ಕೆಲಸಗಳೇ ಜಾಸ್ತಿ ಇರುವಾಗ ವೀಡಿಯೋಗೆಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಪಕ್ಕಾ ರೈತರಾಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಪಕ್ಕಾ ರೈತರು ಅನ್ನೋದಕ್ಕಿಂತ ರೈತರು ಕೆಲಸನೇ ಹೀಗೆ. ಅದರೊಳಗಡೆ ಟೈಮ್ ಮಾಡಿ ಕ್ಯಾಮ್ರಾನ ಅಲ್ಲಿ ಇಲ್ಲಿ ಫಿಕ್ಸ್ ಮಾಡಿ ಮಾಡ್ಕೋಬೇಕು ವೀಡಿಯೋಸ್ನ. ಮನೇಲಾದರೆ ಹಿಂಗೋ ಮಾಡ್ಕೋಬೋದು ಮ್ಯಾನೇಜ್ ಮಾಡಿಕೊಂಡು. ಬಟ್ ಹೊಲ್ದ ಹತ್ರ ಹೋದಾಗೆಲ್ಲ ಮಾಡೋಕ್ಕಾಗೋದು, ವೀಡಿಯೋಸ್ನ ಮಾಡ್ಕೊಳಕ್ಕಾಗೋದಿಲ್ಲ. ನಾವೇ ನಿಂತು ಒಂದು 5 ನಿಮಿಷ ಸಮಾಧಾನವಾಗಿ ವೀಡಿಯೋನ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕು. ಅಥವಾ ಬೇರೆ ಯಾರ ಕೈಲಾದರೂ ಕೊಟ್ಟು ಆ ಫ್ರೇಮಲ್ಲಿ ನಾನು ಇರಬೇಕು ಅಂದರೆ ವೀಡಿಯೋನ ಬೇರೆಯವ್ರ ಕೈಲಿ ಕೊಟ್ಟು ವೀಡಿಯೋನ ಮಾಡಿಸ್ಕೋಬೇಕು. ಆದರೆ ಅಲ್ಲಿ ಯಾರೂ ಇರಲ್ಲ, ನಾನು ಒಬ್ಬಳೇ ಹೊಲ್ದ ಹತ್ರ ಹೋಗಿ ಕೆಲಸ ಮಾಡ್ತಿರೋದ್ರಿಂದ ಕ್ಯಾಮ್ರಾ ಹಿಡಿಯೋಕ್ಕೆ ಯಾರು ಕ್ಯಾಮ್ರಾಮನ್ ಇಲ್ಲ. ಡಿಂಪು ಇದ್ದಿದ್ರೆ ಹಂಗೋ ಹಿಂಗೋ ಹಿಡ್ಕೊಂಡಿರೋನು. ಬಟ್ ಅವನು ಕೂಡ ಇಲ್ದಲೇ ಇರೋ ಕಾರಣ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಳಕ್ಕಾಗೋದಿಲ್ಲ. ನಮ್ಮ ಮನೆಯವರಂತೂ ಫಸ್ಟು ಯಾವುದೇ ಕಾರಣಕ್ಕೂ ವೀಡಿಯೋಸ್ನೆಲ್ಲ ಮಾಡಿಕೊಡಲ್ಲ. ಹಾಗಾಗಿ ಐ ಹೋಪ್ ಎಲ್ರಿಗೂ ನನ್ನ ಕಷ್ಟ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಕೇಳಿದರೆ ಅವ್ರಿಗೆಲ್ಲ ಕ್ಲಾರಿಟಿ ಈ ವಿಡಿಯೋದಲ್ಲಿ ಸಿಕ್ಕಿರುತ್ತೆ. ಫೇಸ್ ಎಲ್ಲ ಯಾವ ರೇಂಜಿಗೆ ಹಾಳಾಗೋಗಿದೆ ಅಂದರೆ ಇದು ನಾನೇನಾ ಅಂತ ನನಗೆ ಒಂದೊಂದು ಸಲ ಅನಿಸುತ್ತೆ. ಏನೋ ಮಾಡಬೇಕು ಅಂತ ಹೊರಟಿದ್ದೀನಿ, ಮಾಡೋಣ. ನಮ್ಮ ಜೊತೆ ನೀವು ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಿಷಿನ್ ತೊಗೊಂಡು 1 ಇಯರ್ ಕಂಪ್ಲೀಟ್ ಆಗೋಯಿತು. ನೆನ್ನೆ ಹಾಕಿದ್ನಲ್ವಾ ರೀಲ್ಸಲ್ಲಿ, ಆ ಸ್ಯಾರಿಗೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿರೋದು ನಾನೇ. ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಲ್ವಾ? ನನಗಂತೂ ಕಂಫರ್ಟಬಲಾಗಿ ಕೂತಿತ್ತು ಫ್ರೆಂಡ್ಸ್. ಚೆನ್ನಾಗಿ ಸ್ಟಿಚ್ ಮಾಡ್ತೀನಿ ಕೂಡ ನಾನು. ಬಟ್ ಏನು ಮಾಡ್ತೀರಾ, ಹೊರಗಡೆ ಮನೆ ಆಗಿರೋದ್ರಿಂದ ಯಾರೂ ತಂದು ಕೊಡೋಲ್ಲ. ಇದರಿಂದ ಏನಾದರೂ ಅರ್ನಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ನನ್ನ ಬಂಗಾರ ಆಯಿತಾ. ಅದರಿಂದ ಅರ್ನಿಂಗ್ಸ್ ಅಂದರೆ ಅದೇ, ಯಾರಾದರೂ ಕೊಟ್ಟರೆ ಸ್ಟಿಚ್ ಮಾಡಿಕೊಡೋದು, ಇಲ್ಲಾಂದರೆ ಸುಮ್ಮನೆ ಆಗಿರೋದು.
ಹಾಗಾಗಿದೆ. ಸ್ಟಿಚ್ ಮಾಡಿರೋದನ್ನ ತೋರಿಸ್ತೀನಂತೆ ಇನ್ನೊಂದು ವೀಡಿಯೋದಲ್ಲಿ, ಯಾವೆಲ್ಲ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಹಾಗೆ ಡ್ರೆಸ್ನ ಕೂಡ ಆಲ್ಮೋಸ್ಟ್ ಅಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಇನ್ನು ಮುಂದೆ ನೋಡೋಣ, ಆದಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದ್ರೂ ಆಗಲ್ಲ ಅಂತ ನನಗಂತೂ ಗೊತ್ತು, ಹಂಗೊಂದು ಹಿಂಗೊಂದಂತೂ ಮಾಡಿ ಹಾಕ್ತಾ ಇರ್ತೀನಿ. ಎಷ್ಟೇ ಮೋಟಿವೇಟ್ ಆದ್ರೂ ಕೂಡ ಹಾಗಲ್ಲ. ನಾನು ಎಷ್ಟೇ ಇಲ್ಲ ನಾನು ಮಾಡಬೇಕು, ನಾನು ಮಾಡ್ತೀನಿ ಹಾಗತ್ತೆ ಅಂತ ಅನಿಸತ್ತೆ. ಬಟ್ ಆ ಕ್ಷಣಕ್ಕೆ ವಿಡಿಯೋ ಮಾಡ್ಕೋಬೇಕಾದ್ರೆ ಮಾಡ್ಕೊಬಿಟ್ಟಿರ್ತೀನಿ, ಮತ್ತು ಎಡಿಟಿಂಗಿಗೆ ಕೂತ್ಕೊಳ್ಬೇಕಾದ್ರೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಕೂತ್ಕೊಂಡು ಎಡಿಟ್ ಮಾಡಿ ಅಲ್ಲೇದಿಲ್ಲಿ ಕಟ್ ಮಾಡಿ ಸೇರಿಸಿ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡೋದ್ರೊಳಗಡೆ ಇವತ್ತು ಮಾಡ್ಕೊಂಡಿರೋ ವಿಡಿಯೋ ಒಂದು ವಾರಕ್ಕೆ ಅಪ್ಲೋಡ್ ಆಗೋ ರೇಂಜಿಗೆ ಆಗೋಗಿರುತ್ತೆ. ಹಾಗಾಗಿ ಸ್ವಲ್ಪ ನನ್ನ ಸ್ಪೇಸ್ನ ನಾನು ತೊಗೊಂಡು ಮಾಡಿದ್ರೆ ಆಗತ್ತೆ. ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಕೀಪ್ ಸ್ಮೈಲ್.